ಫ್ರೆಂಡ್ಸ್, ವೆಲ್ಕಮ್ ಟು ಮನಿ ಎನರ್ಜಿ 369. ನಾನು ನಿಮ್ಮ ಚಂದನಶ್ರೀ, ಮನಿ ಎನರ್ಜಿ ಕೋಚ್ ಆ್ಯಂಡ್ ನ್ಯೂಮರಾಲಜಿಸ್ಟ್. ಫ್ರೆಂಡ್ಸ್, ಇವತ್ತು ಇಂಟರ್ನ್ಯಾಷನಲ್ ಮದರ್ಸ್ ಡೇ ನಿಮಗೆಲ್ಲರಿಗೂ ಗೊತ್ತಿರೋದೆ. ಸೊ ಈ ಒಂದು ಶುಭ ದಿನದಂದು ನಿಮ್ಮೆಲ್ಲರಿಗೂ, ಅಂದರೆ ಈ ವಿಶ್ವದಲ್ಲಿ, ಈ ಯೂನಿವರ್ಸಲ್ಲಿ ಇರುವ ಎಲ್ಲ ತಾಯಂದಿರಿಗೂ ಹ್ಯಾಪಿ ಮದರ್ಸ್ ಡೇ. ತಾಯಿ ಅಂದ್ರೆ ವೆರಿ ಗ್ರೇಟ್ಫುಲ್. ನಾವು ಯಾವತ್ತಿಗೂ ಬೆಲೆ ಕಟ್ಟಲಾರದ ಒಂದು ವಸ್ತು ಅಂದರೆ ಅದು ತಾಯಿ. ಫ್ರೆಂಡ್ಸ್, ಆ ತಾಯಿ ಪ್ರೀತಿಗೆ ನಾವು ಯಾವತ್ತೂ ಬೆಲೆ ಕಟ್ಟೋಕ್ಕೆ ಆಗೋದೇ ಇಲ್ಲ. ಸೊ ತಾಯಿ ಆಗಿರುವ ಎಲ್ಲ, ಈ ವಿಶ್ವದಲ್ಲಿರುವ ಎಲ್ಲ ತಾಯಂದ್ರಿಗೂ ಹ್ಯಾಪಿ ಮದರ್ಸ್ ಡೇ ಅಂತ ನಾನು ಹೇಳ್ತಾ ಇದ್ದೀನಿ. ಈ ಮದರ್ಸ್ ಡೇ ದಿನ ನಿಮ್ಮ ಒಂದು ತಾಯಂದರಿಗೆ ಏನಾದರೂ ಒಂದು ಚಿಕ್ಕ ಉಡುಗೊರೆ, ನಿಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನು ಒಂದು ಗಿಫ್ಟಾಗಿ ನೀವು ಕೊಡಿ. ಆ ಸಂತೋಷನ ಅವ್ರ ಮುಖದಲ್ಲಿ ನೋಡಿ. ಇವತ್ತು ಆ್ಯಕ್ಚುಲಿ ನಾವು ಪ್ರತಿದಿನ ಪ್ರತಿ ಕ್ಷಣ ತಾಯಂದ್ರನ್ನ, ಅಂದರೆ ಪೇರೆಂಟ್ಸ್ನ ನಾವು ನೆನೆಸ್ಕೋಬೇಕು, ಅವ್ರನ್ನ ಸಂತೋಷವಾಗಿ ಇಟ್ಕೋಬೇಕು. ಇನ್ ಕೇಸ್ ತಾಯಿ ಜೊತೆ ರಿಲೇಷನ್ ಸರಿ ಇಲ್ಲ, ತಾಯಿ ಮಾತಾಡ್ತಾ ಇಲ್ಲ, ಅಥವಾ ನಾವು ಚಿಕ್ಕವಾಗಿಂದ ನಾವು ಎಷ್ಟೋ ನೋವು ಕೊಟ್ಟಿರ್ತೀವಿ, ಎಷ್ಟೋ ಬೈದಿರ್ತೀವಿ, ಕೋಪ ಬಂದಾಗ ಹಠ ಮಾಡ್ತೀವಿ, ಕಾಲೇಜ್ ಡೇಸ್ ಆಗಿರ್ಬೋದು, ಸ್ಕೂಲ್ ಡೇಸ್ ಆಗಿರ್ಬೋದು, ಅಥವಾ ಕೆಲವರು ಮ್ಯಾರೇಜ್ ಆದಮೇಲೆ ಲೈಕ್ ಹುಡುಗಿ ಬಂದಮೇಲೆ, ಅಂದರೆ ವೈಫ್ ಬಂದಮೇಲೆ ಕೆಲವರು ಚೇಂಜಸ್ ಆಗಿಬಿಡ್ತಾರೆ. ಹೇಗಂದರೆ ಹಾಗೆ ತಾಯಿನ ಮಾತಾಡ್ತಾ ಇರ್ತಾರೆ, ನೋವು ಕೊಡ್ತಾ ಇರ್ತಾರೆ, ನಮ್ಮ ಮಾತುಗಳಿಂದಲೇ ನಾವು ನೋವು ಕೊಟ್ಟಿರ್ತೀವಿ. ಇನ್ನೂ ಕೆಲವರು ಇರ್ತಾರೆ, ಅದೆಲ್ಲ ಬೇಡ. ಸೊ ಆ ಥರ ನೀವು ತುಂಬ ನೋವು ಕೊಟ್ಟಿದ್ರೆ, ತುಂಬ ಅಪೋಸಿಟಾಗಿ ತಿಳಿಯದೆ ಮಾಡಿದರೆ, ಈ ದಿನ ಅವ್ರನ್ನ ಕ್ಷಮಾಪಣೆ ಅನ್ನೋದು ಕೇಳಿ. ಯಾಕೆ ಗೊತ್ತಾ ಫ್ರೆಂಡ್ಸ್, ನಮ್ಮ ಸಬ್ಜೆಕ್ಟಲ್ಲಿ ಮೇಯ್ನ್ಲಿ ಇಲ್ಲಿ ರಿಲೇಷನ್ಶಿಪ್ಸಲ್ಲಿ ಬ್ಲಾಕೇಜಸ್ ಇದ್ದರೆ ನಿಮಗೆ ಮನಿ ಅನ್ನೋದು ಸಹ ಅಷ್ಟಕ್ಕಾಗುತ್ತೆ. ಅದೆಲ್ಲ ನಾವು ಡೀಪ್ ಕ್ಲಾಸಸ್ಸಲ್ಲಿ ತಿಳಿಸ್ಕೊಡ್ತೀವಿ. ಸೊ ಇಲ್ಲಿ ನಿಮಗೆ ಈ ದಿನ, ಮದರ್ಸ್ ಡೇ ದಿನ, ನಾನು ನಿಮಗೆ ಇದನ್ನು ಹೇಳಬೇಕು ಅಂತ ಅನಿಸಿದೆ, ಅದಕ್ಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ. ಆದಷ್ಟು ರಿಲೇಷನ್ಶಿಪ್ಸ್ ಅನ್ನೋದು ಚೆನ್ನಾಗಿ ಮೇಂಟೈನ್ ಮಾಡಿ. ಅದು ತಂದೆಯ ಜೊತೆ ಆಗಿರ್ಬೋದು, ತಾಯಿ ಜೊತೆ ಆಗಿರ್ಬೋದು, ಬ್ರದರ್ಸ್, ಸಿಸ್ಟರ್ಸ್, ವೈಫ್, ಹಸ್ಬೆಂಡ್, ಎಲ್ಲ ರಿಲೇಷನ್ಸ್ ಜೊತೆನೂ ನೀವು ಚೆನ್ನಾಗಿರಬೇಕು. ಮುಖ್ಯವಾಗಿ ತಾಯಿ ಜೊತೆ ಬಾಂಧವ್ಯ ಅನ್ನೋದು ತುಂಬ ಚೆನ್ನಾಗಿದ್ದಾಗ ನಿಮಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಅನ್ನೋದು ಬರೋದಿಲ್ಲ. ನೀವು ಯಾವಾಗಲೂ ಅಭಿವೃದ್ಧಿ, ಸಕ್ಸಸ್ನ ನೋಡ್ತಾ ಇರ್ತೀರ, ಒಳ್ಳೆ ಬಿಸ್ನೆಸ್ ಪ್ರಾಫಿಟ್ಸ್ನ ಪಡಿತಾ ಇರ್ತೀರ, ಬಿಸ್ನೆಸ್ ವಂಡರ್ಫುಲ್ಲಾಗಿ ನಿಮಗೆ ನಡೆಯುತ್ತೆ, ಆರ್ಥಿಕವಾಗಿ ನೀವು ಸ್ವೇಚ್ಛೆಯಿಂದ ಇರ್ತೀರ. ಇದಕ್ಕೆ ನಾನು 100% ಗ್ಯಾರಂಟಿ ಕೊಡ್ತೀನಿ. ಸೊ ನಿಮ್ಮ ರಿಲೇಷನ್ ಹೇಗಿದೆ ಅಂತ ಒಂದ್ಸರಿ ನೋಡ್ಕೊಳ್ಳಿ. ನಿಮ್ಮ ತಾಯಿಯ ಜೊತೆ ನಿಮ್ಮ ರಿಲೇಷನ್ ಚೆನ್ನಾಗಿದೆಯಾ ಇಲ್ವಾ? ಯಾವ ಥರ ನಮ್ಮ ಮಾತಿಂದ ಅವ್ರಿಗೆ ನೋವು ಕೊಟ್ಟಿದ್ದೀವಿ? ಎಷ್ಟೇ ನಾವು ಹೇಗೆ ಮಾತಾಡಿದ್ರು, ಇನ್ ಕೇಸ್ ಅಫ್ಕೋರ್ಸ್ ತಾಯಿ ಆದವರು ಅದನ್ನು ಭರಿಸ್ತಾ ಹೋಗ್ತಾರೆ. ಅರೆ ನನ್ನ ಮಕ್ಕಳೇ ಅಲ್ವಾ ಅಂತ ತುಂಬ ಈಸಿಯಾಗಿ ತಗೊತಾರೆ, ನೋವು ಕೊಡೋದಿಲ್ಲ ಅವರು. ಆದರೆ ನಮ್ಮ ಕರ್ತವ್ಯ ಏನು? ನಾವು ಮಾತಾಡಿರ್ತೀವಿ, ಬ್ಯಾಡ್ ವರ್ಡ್ಸಿಂದ ಮಾತಾಡಿರ್ಬೋದು, ಹಠ ಮಾಡ್ತೀವಿ, ಕೋಪ, ಎಲ್ಲ ದೇಶ ಎಲ್ಲವನ್ನೂ ನೋಡಿಸ್ತಾ ಇರ್ತೀವಿ. ಆ ಎಲ್ಲ ಇದನ್ನು ನೀವು ನೆನೆಸ್ಕೊಂಡು ಈ ದಿನ ನಿಮ್ಮ ತಾಯಿ ಇದ್ದರೆ ದಯವಿಟ್ಟು ಅವ್ರಿಗೆ ನಿಮ್ಮ ಪ್ರೀತಿನ ತೋರಿಸಿ ಒಂದು ಉಡುಗೊರೆನ ಕೊಡಿ, ಹಗ್ ಮಾಡಿ, ಕಿಸ್ ಮಾಡಿ, ಇಷ್ಟಪಡಿ ಅವ್ರನ್ನ, ಅವರ ಬ್ಲೆಸ್ಸಿಂಗ್ಸ್ನ ನೀವು ಪಡೀರಿ. ಇನ್ ಕೇಸ್ ಇಲ್ವಾ, ವರಿ ಮಾಡಬೇಡಿ. ಅವರ ಒಂದು ಫೋಟೋ ತಗೊಂಡು ನಿಮ್ಮ ಮುಂದೆ ಇಟ್ಕೊಂಡು ಹೋಪನ ಪ್ರೇಯರ್ ಎಲ್ಲರಿಗೂ ಗೊತ್ತಿದೆ ಅಲ್ವಾ ಫ್ರೆಂಡ್ಸ್? ಹೋಪನ ಪ್ರೇಯರ್ನ ಈ ದಿನ ಮಾಡ್ಕೊಳ್ಳಿ. ಅಂದರೆ 108 times, ಡಿಯರ್ ಅಮ್ಮ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಈ 4 sentences ಹೇಳೋದ್ರಿಂದ ನಿಮ್ಮಲ್ಲಿರುವ ನೆಗೆಟಿವ್ ಬ್ಲಾಕೇಜಸ್ ಎಲ್ಲ ಕ್ಲಿಯರ್ ಆಗ್ತಾ ಹೋಗುತ್ತೆ ಫ್ರೆಂಡ್ಸ್. ಇಂಥ ಒಂದು ಅದ್ಭುತವಾದ ಪ್ರೇಯರ್ನ ನಾನು ಈ ದಿನ ನೀವು ಎಲ್ಲರೂ ಮಾಡಿ. ಈ ಚಾನಲ್ನ ನೋಡ್ತಾ ಇರುವ ಎಲ್ಲ ಸಬ್ಸ್ಕ್ರೈಬರ್ಸು ಆ್ಯಂಡ್ ನೋಡದೇ ಇರುವ ಎಲ್ಲ ಜನರಿಗೂ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ತಾಯಂದರಿಗೆ ನೀವು ಈ ದಿನ ಪ್ರೇಯರ್ ಮಾಡಿ
ನಿಮ್ಮಲ್ಲಿರುವ ನೆಗೆಟಿವ್ ಬ್ಲಾಕೇಜಸ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಳಿ. ಆಗ ನಿಮಗೆ ಗೊತ್ತಾಗುತ್ತೆ ಗ್ರೋತ್ ಅನ್ನೋದು ನೀವು 100% ನೋಡ್ತೀರಾ. ಅದು ನೀವು ಜಾಬ್ ಮಾಡ್ತಾ ಇರ್ಬೋದು, ಬಿಸ್ನೆಸ್ ಮಾಡ್ತಾ ಇರ್ಬೋದು, ಬೇರೆ ಹೌಸ್ ವೈಫ್ಸ್ ಆಗಿರೋ ಏನೇ ಆಗಿರ್ಬೋದು ಒಟ್ಟಿನಲ್ಲಿ. ಯಾಕೆಂದರೆ ಈ ದಿನ ನಾವು ಇಲ್ಲಿದ್ದೀವಿ, ಈ ಭೂಮಿ ಮೇಲೆ ಇದ್ದೀವಿ ಅಂದರೆ ಕಾರಣ ಅವರೇ ತಾನೆ, ಪೇರೆಂಟ್ಸೇ ತಾನೆ. ಮುಖ್ಯವಾಗಿ ತಾಯಿ 9 ತಿಂಗಳು ನಮ್ಮನ್ನು ಒಳಗಡೆ ಇಟ್ಕೊಂಡು ಹೆತ್ತು ಎಲ್ಲ ಮಾಡಿ ದೊಡ್ಡದಾಗಿ ಮಾಡೋ ಇಷ್ಟೆಲ್ಲ ನಾವು ಮಾಡಬೇಕು ಅಂದರೆ ಅವ್ರಿಗೆ ಎಷ್ಟು ಪೇಷನ್ಸ್ ಇರಬೇಕು, ಎಷ್ಟೊಂದು ಇದಿರಬೇಕು. ನೀವು ತಾಯಿ ಆಗಿದ್ದೀರಲ್ಲ ಇವಾಗ, ಆ ತಾಯಿ ಮನಸ್ತತ್ವ ಏನು ಅನ್ನೋದು ನಿಮಗೂ ಗೊತ್ತಿರುತ್ತೆ. ಸೊ ನಾನು ಅದನ್ನೆಲ್ಲ ಹೇಳಬೇಕಾಗಿಲ್ಲ. ಸೊ ಇವತ್ತು ನೀವು ಈ ಪ್ರೇಯರ್ ಅನ್ನೋದು ಮಾಡಿ ನಿಮ್ಮ ನೆಗೆಟಿವ್ ಬ್ಲಾಕೇಜಸ್ ಎಲ್ಲ ಕ್ಲಿಯರ್ ಮಾಡ್ಕೊಳ್ಳಿ. ಇದ್ದರೆ ತಾಯಂದ್ರೆ ಹತ್ರ ಇದ್ದರೆ, ಇಲ್ಲ ಮೇಡಮ್ ಊರಲ್ಲಿದ್ದಾರೆ, ಅಲ್ಲಿದ್ದಾರೆ, ಇಲ್ಲಿದ್ದಾರೆ, ನೀವು ಹೇಳ್ಬಿಡ್ತೀರಾ ನಾವು ಹೋಗೋಕ್ಕಾಗಲ್ಲ ಅನ್ನೋರು ಡೋಂಟ್ ವರಿ, ಫೋಟೋ ಇಟ್ಕೊಂಡು ಇವತ್ತು ಅವ್ರಿಗೆ ಫೋನಲ್ಲಿ ಎಲ್ಲರಿಗೂ ಈಗ ಮೊಬೈಲ್ಸ್ ಅನ್ನೋದು 100% ಇರುತ್ತಲ್ವ. ಸೊ ಕಾಲ್ ಮಾಡಿ ವಿಶಸ್ ಮಾಡಿ. ಆದರೆ ಅನುಕೂಲ ಇದ್ದರೆ, ಹತ್ರ ಇದ್ದರೆ, ನಿಮ್ಮ ಪೇರೆಂಟ್ಸ್ ಹತ್ರ ಇದ್ದಲ್ಲಿ ನೀವು ವಿಶಸ್ ಮಾಡಿ, ಹೋಗಿ ಡೈರೆಕ್ಟಾಗಿ ವಿಶಸ್ ಮಾಡಿ, ಅವ್ರ ಬ್ಲೆಸ್ಸಿಂಗ್ಸ್ ತಗೊಳ್ಳಿ. ಅವ್ರಿಗೆ ನೀವು ಕ್ಷಮಾಪಣೆ ಅನ್ನೋದು ಡೈರೆಕ್ಟಾಗಿ ಬಾಯ್ಬಿಟ್ಟು ಕೇಳಿ, ತಪ್ಪೇನಿಲ್ವಲ್ಲ. ನಮ್ಮ ಹೆತ್ತ ತಾಯಿನೇ ಅಲ್ವಾ. ಏನಾದರೂ ತಪ್ಪು ಮಾಡಿದ್ದಲ್ಲಿ ನಿಮ್ಮ ಮನಸ್ಸಲ್ಲಿ ಆ ಒಂದು ನೋವಿದ್ದರೆ ಕ್ಷಮಾಪಣೆ ಅನ್ನೋದು ಕೇಳಿ. ಖಂಡಿತ ತಾಯಿ ಎದ್ದವಳು ಯಾವತ್ತು ಮಕ್ಕಳನ್ನ ನೀವು ಕೇಳಿಲ್ಲ ಅಂದ್ರೂ ಅವರು ನಿಮ್ಮನ್ನು ಕ್ಷಮಿಸ್ತಾನೆ ಇರ್ತಾರೆ. ಅವರ ಬ್ಲೆಸ್ಸಿಂಗ್ಸ್ ನಿಮ್ಮ ಜೊತೆ ಇದ್ದೇ ಇರುತ್ತೆ. ಆದರೂ ಈ ದಿನ ಇಂಟರ್ನ್ಯಾಷನಲ್ ವಿಶ್ವದ ತಾಯಂದಿರ ದಿನಾಚರಣೆ, ಅದಕ್ಕಾಗಿ ನಾನು ಸ್ಪೆಷಲ್ಲಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ನೀವೆಲ್ಲರೂ ಈ ದಿನ ನಿಮ್ಮ ಒಂದು ತಾಯಿನ ಮೀಟಾಗಿ ಒಂದು ಹಗ್ ಮಾಡಿ, ಸೆಲ್ಫೀಸ್ ತಗೊಳ್ಳಿ, ವಿಶ್ ಮಾಡಿ. ಆದರೆ ನೀವು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಸಹ ಆ ಒಂದು ಫೋಟೋಸ್ನ ಟ್ಯಾಗ್ ಮಾಡ್ಬೋದು, ವಿಶ್ ಮಾಡ್ಬೋದು, ಹ್ಯಾಪಿ ಮದರ್ಸ್ ಡೇ ಅಂತ. ಒಟ್ಟಿನಲ್ಲಿ ಈ ದಿನ ಎಲ್ಲ ನಿಮ್ಮ ತಾಯಂದಿರ ಜೊತೆ ಕಾಲ ಕಳೀರಿ. ಅಂದರೆ ಡೇನ ಸ್ಪೆಂಡ್ ಮಾಡಿ, ಹ್ಯಾಪಿಯಾಗಿ ಸ್ಪೆಂಡ್ ಮಾಡಿ ಅವ್ರ ಜೊತೆ. ಯಾವಾಗಲೂ ಟೈಮ್ ಇಲ್ಲ, ಅದು ಬಿಸಿ, ಇದು ಬಿಸಿ, ಅದೇ ಹೇಳ್ತಾ ಇರ್ತೀವಿ. ಅಟ್ಲೀಸ್ಟ್ ಈ ದಿನ ಒಂದಿನ ಆದರೂ ನೀವು ನಿಮ್ಮ ಒಂದು ಪೇರೆಂಟ್ಸ್ ಜೊತೆ ಸ್ಪೆಂಡ್ ಮಾಡಿ. ಅವರ ಮುಖದಲ್ಲಿ ನೀವು ಕೊಡುವ ಉಡುಗೊರೆಗಿಂತ ನೀವು ಸ್ಪೆಂಡ್ ಮಾಡ್ತೀರಲ್ಲ ಈ ದಿನ, ಆ ಟೈಮ್ ಕೊಡ್ತೀರಲ್ಲ ಅವ್ರಿಗಾಗಿ, ಅದು ಅವ್ರಿಗೆ ತುಂಬ ಸಂತೋಷನ ತಗೊಂಬರುತ್ತೆ ಅಂತ ಹೇಳ್ತಾ, ಹೋಪನ ಪ್ರೇಯರ್ ಮಾಡೋದು ಮರಿಬೇಡಿ. ತಾಯಿ ಇದ್ದರೆ ಡೈರೆಕ್ಟಾಗಿ ಹೋಗಿ ಮೀಟಾಗಿ ವಿಶ್ ಮಾಡಿ ಇದು ಮಾಡಿ. ಆ್ಯಂಡ್ ನೈಟ್ ನೀವು ಮಲಗೋಕ್ಕೆ ಮುಂಚೆ ಯಾವಾಗಾದರೂ ಆಗಲಿ ಹೋಪನ ಪ್ರೇಯರ್ 108 ಟೈಮ್ಸು ಅದನ್ನು ಮಾಡ್ಕೊಳ್ಳಿ. ನಿಮ್ಮ ನೆಗೆಟಿವ್ಸ್ ಬ್ಲಾಕೇಜಸ್ಸಲ್ಲಿ ಎಲ್ಲ ಕ್ಲಿಯರ್ ಆಗುತ್ತೆ. ತಾಯಿನೇ ಇಲ್ಲ ಈ ಲೋಕದ ಮೇಲೆ ಅನ್ನೋರು ಫೋಟೋ ಇರುತ್ತಲ್ಲ, ಆ ಫೋಟೋನೇ ನಿಮ್ಮ ತಾಯಿ ಜೀವಂತವಾಗಿ ಅಲ್ಲಿದ್ದಾರೆ. ಅವರ ಆಶೀರ್ವಾದ ಖಂಡಿತ ನಿಮಗೆ ಸಿಗತ್ತೆ. ಫೋಟೋನ ಇಟ್ಕೊಂಡು ಕೈಯಲ್ಲಿ ಹೋಪನ ಪ್ರೇಯರ್ನ ಮಾಡ್ಕೊಳ್ಳಿ. Thank you. Happy Mother's Day. Once again, I'm wishing you all happy Mother's Day. Thank you so much. Love you all mothers. Love you all. Thank you. ನಿಮ್ಮ ಬ್ಲೆಸ್ಸಿಂಗ್ಸ್ ಸಹ ಎಷ್ಟೋ ಜನ ನನ್ನನ್ನು ನಮ್ಮ ಮಗಳ ಥರ ಇದ್ದೀರಾ, ಹಂಗೆ ಅಮ್ಮ ಕೆಲವರು ಅಮ್ಮ ಅಂತ ಕರೀತಾರೆ, ಕೆಲವರು ಮಗಳು ಅಂತ ಟ್ರೀಟ್ ಮಾಡ್ತಾರೆ. ಸೊ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಸದಾ ಹೀಗೆ ಇರಬೇಕು, ನಿಮ್ಮ ಬ್ಲೆಸ್ಸಿಂಗ್ಸ್ ಅಂತ. ಹ್ಯಾಪಿ ಮದರ್ಸ್ ಡೇ. ಥ್ಯಾಂಕ್ ಯು ಸೋ ಮಚ್. ಮಗಳಿನ ಹಾಗೆ ನನ್ನನ್ನು ಟ್ರೀಟ್ ಮಾಡ್ತಾ ಇರುವ ಈ ನಿಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನ ತಿಳಿಸ್ತಾ ಹಾರ್ಟ್ಫುಲ್ಲಾಗಿ ನಿಮ್ಮೆಲ್ಲರ ಒಂದು ಬ್ಲೆಸ್ಸಿಂಗ್ಸ್ನ ನಾನು ಅಕ್ಸೆಪ್ಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಲವ್ ಯು ಆಲ್. ಪ್ಲೀಸ್ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದು ಮರಿಬೇಡಿ. ಲೈಕ್ ಅಂದ್ರೆ ನೀವು ಯೂನಿವರ್ಸ್ಗೆ ಲೈಕ್ ಆಗಿಬಿಡ್ತೀರಾ. ಥ್ಯಾಂಕ್ ಯು. ಲವ್ ಯು ಆಲ್. ಬಾಯ್.